ಹಿಂದೂಗಳ ಒಂದು ಗರ್ವವನ್ನು ಹೆಚ್ಚಿಸಿರುವಂಥ ಪಶ್ಚಿಮ ಬಂಗಾಳದ ಚುನಾವಣೆ, 5 ರಾಜ್ಯಗಳ ಚುನಾವಣೆಯಲ್ಲಿ ಇವತ್ತು ಪಶ್ಚಿಮ ಬಂಗಾಳ ಅತ್ಯಂತ ವಿಶೇಷವಾದಂಥ ಚುನಾವಣೆ ಇತ್ತು. ಕಳೆದ 15-20 ವರ್ಷಗಳಲ್ಲಿ ಹಿಂದೂಗಳು ಮನೆಯಿಂದ ಹೊರಗೆ ಬಂದು ಮತ ಹಾಕುವಂಥ ಸ್ಥಿತಿ ಕೂಡ ಅಲ್ಲಿ ಇರಲಿಲ್ಲ. ಆದರೆ ಇದಕ್ಕೆಲ್ಲ ನಾವು ಈ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬ ಹಿಂದೂ ಕೂಡ ಮನೆಯಿಂದ ಹೊರಗೆ ಬಂದು ಮತ ಹಾಕುವ ರೀತಿಯಲ್ಲಿ ಈ ದೇಶದ ಸೈನ್ಯನಲ್ಲಿಟ್ಟು ಯಾರು ಚುನಾವಣೆಯನ್ನು ನಡೆಸಿದ್ರು, ಇವತ್ತಲ್ಲಿದ್ದಂಥ ಪ್ರತಿಯೊಬ್ಬ ಹಿಂದೂಗಳು ಒಂದಾಗಿ ಚುನಾವಣೆ ಮಾಡಿದ ಸಲುವಾಗಿ ಇವತ್ತು ಯೋಗಿ ಆದಿತ್ಯನಾಥ್ ಅವರಂಥ ಸರ್ಕಾರ, ಹೇಮಂತ್ ಬಿಸ್ವಾ ಅಂತ ಅವ್ರ ಸರ್ಕಾರ ಇವತ್ತು ಈ ದೇಶಕ್ಕೆ ಬೇಕು ಅನ್ನುವಂಥ ಮಾದರಿಯನ್ನು ಕೊಟ್ಟಂಥ ಎಲ್ಲ ಪಶ್ಚಿಮ ಬಂಗಾಳದ ಸನಾತನ ಹಿಂದೂಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿ ಕರ್ನಾಟಕದ ಈ ಸಿದ್ದರಾಮುಲ್ಲಾ ಖಾನ್ ಅವರಿಗೂ ಕೂಡ ಈ ಚುನಾವಣೆ ಎಚ್ಚರಿಕೆ ಆಗಲಿದೆ. ಎಲ್ಲಿವರೆಗೆ ಇಲ್ಲಿ ಹಿಂದೂಗಳಿಗೆ ವಿರೋಧ ಮಾಡ್ತಾ ಹೋಗ್ತಿರೋ, ಹಿಂದೂ ಕೂಡ ಮುಂದೆ ಸರ್ವನಾಶ ಆಗುವ ಕಾಲ ಹಾಗೂ ಪಶ್ಚಿಮ ಬಂಗಾಳದ ಗತಿ ಬರುತ್ತೆ ಅನ್ನುವಂಥ ಮಾತು ಈ ಸಿದ್ದರಾಮುಲ್ಲಾ ಖಾನ್ ಅವರಿಗೂ ಕೂಡ ಹೇಳೋಕೆ ಇಷ್ಟಪಡ್ತೀನಿ.